ನಿಮ್ಮ ಪ್ರೇಮಿಯ ಪ್ರಸ್ತುತ ಭಾವನೆ ಏನಿದೆ ಅಂತ ಹೇಳಿ ನೋಡೋಣ. ನೀವು ಪ್ರೀತಿಸ್ತಿರುವವರನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಇದ್ದರೂ ಅವರಿಗೂ ಕೂಡ ಅನ್ವಯಿಸುತ್ತೆ. ಹಾಗೆ ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ ಅವರ ಮನಸ್ಸಿನ ಭಾವನೆಗಳು, ಈಗಿನ ಭಾವನೆಗಳು ಯಾವ ರೀತಿ ಇದೆ ಅನ್ನುವಂತಹದ್ದು ನೋಡೋಣ. ಒಂದು ವೇಳೆ ನಿಮ್ಮ ಹತ್ರ ಕೂಡ ಅವರ ಮನಸ್ಸಲ್ಲಿ ಇರುವಂತಹದ್ದನ್ನು ಶೇರ್ ಮಾಡ್ಕೊಂಡಿರಲ್ಲ, ಹಾಗಾಗಿ ಏನೆಲ್ಲ ಇದೆ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ಹಾಗೆ ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ಹಾಗೆ ನೀವು ಪ್ರೀತಿಸ್ತಿರುವ ವ್ಯಕ್ತಿಯನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಅವರ ಮನಸ್ಸಿನಲ್ಲಿ ಏನೆಲ್ಲ ಇದೆ ಅನ್ನುವಂತಹದ್ದು, ನಿಮ್ಮ ಬಗ್ಗೆ ಏನಿದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಹಾಗೆ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಅವರ ಮನಸ್ಸಿನಲ್ಲಿ ಈಗ ಏನಿದೆ ಅನ್ನುವಂತಹದ್ದನ್ನು ಕೂಡ ನೋಡೋಣ. ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿ ಇರುವಂತಹವರು, ನಿಮ್ಮಿಬ್ಬರ ಮಧ್ಯದಲ್ಲಿ ತುಂಬ ಮನಸ್ತಾಪಗಳು ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ನೀವಿಬ್ಬರು ತುಂಬಾ ದೂರ ಇದ್ದೀರಾ ಅನ್ನುವಂತಹದ್ದು, ಮತ್ತೆ ಒಂದಾಗುವುದು ಬೇಡ ಅನ್ನುವಂತಹ ಮನಸ್ಥಿತಿ ನಿಮ್ಮಿಬ್ಬರಲ್ಲೂ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಹೆಚ್ಚಾಗಿ ನಿಮ್ಗಿಂತಲೂ ಕೂಡ ಅವರಿಗೆ ಹೆಚ್ಚಾಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅವರು, ಯಾಕಂದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ತುಂಬ ಮನಸ್ತಾಪಗಳು ಅನ್ನುವಂತಹದ್ದು ಈಗ ಆಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಇಬ್ಬರು ಕೂಡ ಬೇಡ ಅನ್ನುವಂತಹ ನಿರ್ಧಾರದಲ್ಲಿ ಕೂಡ ಇದ್ದೀರಾ ಅನ್ನುವಂಥದ್ದು, ಅಂದರೆ ಆ ರೀತಿಯಾದ ಮನಸ್ತಾಪಗಳು ನಿಮ್ಮಲ್ಲಿ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನಿಮಗಿಂತಲೂ ಕೂಡ ನಿಮ್ಮ ಕ್ರಶ್ ಏನಿದ್ದಾರೆ, ನೀವು ಪ್ರೀತಿಸಿದಂತಹವರು, ನಿಮಗೆ ನೀವು ನೋ ಕಾಂಟ್ಯಾಕ್ಟ್ ಇದ್ದೀರಲ್ಲ, ಅವರಿಗೆ ತುಂಬಾ ಪ್ರೀತಿ ಅನ್ನುವಂತಹದ್ದು ನಿಮಗಿಂತ ಹೆಚ್ಚಾಗಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನೀವು ಮಾತಾಡ್ಸಲ್ಲ ಅನ್ನುವಂತಹ ಕಾರಣದಿಂದಲೇ ನೀವು ರಿಜೆಕ್ಟ್ ಮಾಡ್ತೀರಾ ಅನ್ನುವಂತಹ ಮನಸ್ಥಿತಿಯೇ ಅವರಲ್ಲಿದೆ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ಕೆಲವೊಂದು ನೆಗೆಟಿವಿಟಿ ಅನ್ನುವಂತಹದ್ದು ನಿಮ್ಮಲ್ಲಿ ಹೆಚ್ಚಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅವರಿಗಿಂತ ನಿಮಗೆ ಹೆಚ್ಚಾಗಿ ಇದೆ ಕೆಲವೊಂದು ವಿಚಾರದಲ್ಲಿ ಅನ್ನುವಂಥದ್ದು, ಕೆಲವೊಬ್ಬರಿಗೆ ಇಲ್ಲಿ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಕೂಡ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಸಲ ಮತ್ತೆ ನೀವು ಪ್ರೀತಿಯಲ್ಲಿ ಒಂದಾಗಬೇಕು ಅನ್ನುವಂತಹ ಮನಸ್ಥಿತಿ ಇದೆ. ಹಾಗೆ ಇನ್ನೊಮ್ಮೆ ಬೇಡ ಅನ್ನುವಂತಹದ್ದಿದೆ. 50-50 ಎರಡು ರೀತಿಯ ಮನಸ್ಥಿತಿ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಆದರೆ ನಿಮ್ಮ ಪರ್ಸನ್ ಏನಿದ್ದಾರೆ ಅವರ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಪ್ರೀತಿ ಮಾತ್ರವೇ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ನಿಮ್ಮ ಮನಸ್ಸಿನಲ್ಲೇ ಹೆಚ್ಚು ಗೊಂದಲ ಅನ್ನುವಂತಹದ್ದು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಪರ್ಸನ್ಗೆ ನಿಮ್ಮ ಜೊತೆ ಮತ್ತೆ ಒಂದಾಗಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ತುಂಬಾ ಇದೆ, ನಿಮಗಿಂತ ಜಾಸ್ತಿನೇ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ಯಾರು ಕಾಂಟ್ಯಾಕ್ಟಲ್ಲಿ ಯಾರಾದರೂ ಇದ್ದರೂ ಕೂಡ ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ ಅವರಿಗೆ ನಿಮಗಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಮ್ಯಾರೇಜ್ ಆದವರಿಗೂ ಅನ್ವಯಿಸುತ್ತಾ ಅಂತ ಕ್ವಶನ್ ಮಾಡಿದ್ರ, ಇದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ. ಸೊ ನಿಮಗೆ ಕೂಡ ಅನ್ವಯಿಸುತ್ತೆ. ನಿಮಗಿಂತಲೂ ಹೆಚ್ಚಾಗಿ ನಿಮ್ಮ ಸಂಗಾತಿಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಚಿಕ್ಕ ಪುಟ್ಟ ಜಗಳಗಳು ಕೂಡ, ಮನಸ್ತಾಪಗಳು ನಿಮ್ಮಿಬ್ಬರ ಮಧ್ಯದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವೇ ಜಾಸ್ತಿ ನಿಮ್ಮ ಸಂಗಾತಿ ಆಗಿರ್ಬೋದು, ನಿಮ್ಮ ಕ್ರಶ್ ಯಾರಿದ್ದಾರೆ ಅವರ ಮೇಲೆ ಹೆಚ್ಚು ಒಂದು ಮನಸ್ತಾಪ ಇರ್ಬೋದು, ಅಥವಾ ಯಾವುದೋ ಒಂದು ರೀತಿ ಡೌಟ್ ಅನ್ನುವಂತಹದ್ದು, ಯಾವುದೋ ಒಂದು ರೀತಿ ಅವರ ಬಗ್ಗೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಇಲ್ವಾ, ಈ ರೀತಿಯ ಚಿಂತೆಗಳನ್ನು ಹೆಚ್ಚು ನೀವೇ ಮಾಡ್ತೀರಾ ಅವ್ರಿಗಿಂತ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಲ್ಲಿ ಹೆಚ್ಚಾಗಿ ಈ ವಿಡಿಯೋವನ್ನು ಫಿಮೇಲ್ ಹೆಚ್ಚಾಗಿ ನೋಡ್ತಾ ಇದ್ದೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಯಾರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅವರು ಮತ್ತೆ ಕನೆಕ್ಟ್ ಆಗ್ತೀರಾ ಅಂದರೆ ಸ್ವಲ್ಪ ದಿನ ಬೇಕಾಗುತ್ತೆ ಅನ್ನುವಂತಹದ್ದು ತಿಳಿತಾ ಇದೆ. ಕೆಲವೊಬ್ಬರು ಬೇಗನೆ ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂತಹದ್ದು ತಿಳಿತಾ ಇದೆ. 1 ವೀಕಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಮೆಸೇಜ್ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ಕೆಲವೊಬ್ಬರ ಮನಸ್ಸಿನಲ್ಲಿ ಹೆಚ್ಚು ಗೊಂದಲವೇ ಇದೆ. ನಿಮ್ಮಲ್ಲಿ ಇದೆ, ಅವರಲ್ಲಿ ಕೂಡ ಇದೆ. ನೀವು ಮೊದಲು ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ ಅನ್ನುವಂತಹದ್ದೇ ಇಬ್ಬರ ಮನಸ್ಸಿನಲ್ಲೂ ಇದೆ ಅನ್ನುವಂತಹ ತಿಳಿತಿದೆ. ಆದ್ದರಿಂದ ಇಬ್ಬರು ಕೂಡ ಇನ್ನೂ ದೂರ ಇದ್ದೀರಾ. ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ನಿಮ್ಮಿಬ್ಬರ ಮನಸ್ಸಿನಲ್ಲಿ ಕೂಡ ಇದೆ. ಅವರು ನಿಮಗೆ ಮೊದಲು ಮೆಸೇಜ್ ಮಾಡಬೇಕು ಅಥವಾ ಕಾಲ್ ಮಾಡಬೇಕು ಅನ್ನುವಂಥದ್ದಿದೆ. ನಿಮ್ಮಲ್ಲೂ ಕೂಡ ಅದೇ ರೀತಿಯ ಮನಸ್ಥಿತಿ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದಲೇ ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ನೀವಿಬ್ಬರು ಇನ್ನೂ ದೂರದಲ್ಲಿ ಇದ್ದೀರಾ. ಇಬ್ಬರಲ್ಲೂ ಪ್ರೀತಿ ಅನ್ನುವಂತಹದ್ದು ಖಂಡಿತವಾಗ್ಲೂ ಇದೆ. ಆದರೆ ಈ ಕಾರಣದಿಂದಲೇ ಕೂಡ ನೀವು ದೂರ ದೂರ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಭೇಟಿ ಆಗಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇದೆ, ತುಂಬಾ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನುವಂತಹದ್ದು, ಅವರ ಮನಸ್ಸಿನ ಭಾವನೆಗಳನ್ನು ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಅನ್ನುವಂತಹದ್ದು ಇಲ್ಲಿ ಹೆಚ್ಚಾಗಿ ತಿಳಿದು ಬರ್ತಾ ಇದೆ. ಆದರೆ ಕೆಲವೊಬ್ಬರು ನಿಮ್ಮನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅವರು, ಕೆಲವೊಬ್ಬರು ಇಲ್ಲಿ ಪ್ರೀತಿಯ ಜೀವನದಲ್ಲಿ ಇರುವಂತಹವರು ಕೂಡ ಕೆಲವೊಂದು ವಿಷಯಗಳನ್ನು ಅವರು ನಿಮ್ಮಿಂದ ಹೇಳಲಿಕ್ಕಾಗದೆ ಕೂಡ ಎಲ್ಲೋ ಒಂದು ರೀತಿ ಹಣಕಾಸಿನ ವಿಚಾರ ಇರ್ಬೋದು ಅಥವಾ ಫ್ಯಾಮಿಲಿ ವಿಚಾರಗಳು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗದೆ ಅವರು ಎಲ್ಲೋ ಒಂದು ರೀತಿ ದುಃಖದಲ್ಲಿ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ನಿಮಗೆ ಕಾಲ್ ಮಾಡಿದಾಗೆಲ್ಲ ನಿಮ್ಮ ಹತ್ರ ಅವರ ಮನಸ್ಸಿನ ಭಾವನೆಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ನೀವು ಏನು ಅಂದ್ಕೊಳ್ತೀರೋ ಅನ್ನೋ ಕಾರಣದಿಂದ ಏನು ನಿಮ್ಮ ಹತ್ರ ಶೇರ್ ಮಾಡದೆ ಮೌನವಾಗಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಲೆಟರ್ಗಳು ಎ ಹಾಗೆ ಕೆ, ಸಿ ಮತ್ತು ಎಮ್ ಇದೆ, ಎಸ್ ಇದೆ, ಎಲ್ ಇದೆ, ಹಾಗೆ ಬಿ ಕೂಡ ಇದೆ, ಓ ಇದೆ, ಎನ್ ಕೂಡ ಇದೆ, ಡಿ ಕೂಡ ಇದೆ. ನಿಮ್ಮದಾಗಿರ್ಬೋದು ಅಥವಾ ಅವರದಾಗಿರ್ಬೋದು. ಇ ಕೂಡ ಇದೆ, ಜಿ ಲೆಟರ್ ಕೂಡ ಇದೆ, ಹೆಚ್ ಕೂಡ ಇದೆ. ನಿಮ್ಮದು ಅಥವಾ ಅವರದು ಹೆಸರಿನ ಮೊದಲ ಲೆಟರ್ ಯಾರ್ದು, ನಿಮ್ಮದು ಅಥವಾ ಅವರದ್ದು ಆಗಿದೆ. ಇಬ್ಬರಲ್ಲಿ ಯಾರ್ದಾದ್ರೂ ಒಬ್ರದ್ದಾಗಿರುತ್ತೆ, ಕೆಲವಾಗ ಇಬ್ಬರದ್ದು ಕೂಡ ಆಗಿರುತ್ತೆ. ಕೆಲವೊಬ್ಬರು ನಿಮ್ಮನ್ನು ಇಲ್ಲಿ ಆದಷ್ಟು ಬೇಗ ಮೀಟ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲೇ ಇದ್ದಾರೆ. ಆದರೆ ಎಲ್ಲೋ ಒಂದು ರೀತಿ ನೀವು ಇದಕ್ಕೆ ಒಪ್ತೀರಾ ಇಲ್ವಾ ಅನ್ನುವಂತಹ ಮನಸ್ಥಿತಿ ಅವರನ್ನು ಹೆಚ್ಚು ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಬಹಳಷ್ಟು ದೂರದಲ್ಲಿದ್ದೀರಾ. ಇಬ್ಬರು ಕೂಡ ತುಂಬ ದೂರ ಮೀಟ್ ಮಾಡಲಿಕ್ಕೆ ಆಗದೇ ಇರುವಷ್ಟು ದೂರದ ಊರಿನಲ್ಲಿ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ ಅವರು ಮತ್ತು ನಿಮ್ಮಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಮನಸ್ತಾಪಗಳು ಯಾವಾಗಲೂ ಬರ್ತಾ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ಅದು ನಿಮ್ಮ ಮೇಲಿರುವ ಪ್ರೀತಿ, ಹೆಚ್ಚಾದ ಪ್ರೀತಿಯಿಂದಲೇ ಯಾರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ನಿಮಗೆ ಕೆಲವೊಬ್ಬರಿಗೆ ಇಲ್ಲಿ 1 ವೀಕಲ್ಲಿ ನೀವು ಕೆಲವೊಬ್ಬರು ಇಲ್ಲಿ ಮೀಟ್ ಆಗ್ತೀರಾ ಅನ್ನುವಂಥದ್ದು ಅಥವಾ ಮೆಸೇಜ್ ಅಥವಾ ಕಾಲ್ ಬರುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ 1 ಮಂತ್, ಕೆಲವೊಬ್ಬರಿಗೆ 6 ಮಂತ್ ಕೂಡ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬೇರೆ ಪರ್ಸನ್ ಜೊತೆ ಅವರು ಇದ್ದಾರಾ, ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಅನ್ನುವಂಥದ್ದು ಇದ್ದರೆ ಇಲ್ಲಿ ಇಲ್ಲ ಅನ್ನುವಂತಹ ಎನರ್ಜಿಯೇ ಬರ್ತಾ ಇದೆ. ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಗಿಂತಲೂ ಕೂಡ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಪ್ರೀತಿಯಲ್ಲಿ ಯಾರು ನೀವಿದ್ದೀರಾ, ನೀವು ಒಂದು ವೇಳೆ ನಿಮ್ಮ ಕ್ರಶ್ ಏನಾದರೂ ನಿಮಗೆ ಇನ್ನೂ ನಿಮ್ಮ ಪ್ರೀತಿಯನ್ನು, ನಿಮ್ಮ ಮೇಲಿನ ಪ್ರೀತಿಯನ್ನು ಶೇರ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಶೇರ್ ಮಾಡ್ತಾರೆ ನಿಮ್ಮ ಹತ್ರ. ಅವರ ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಇದಿಷ್ಟು ನೀವು ಪ್ರೀತಿಸ್ತಿರುವವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು ಆಗಿತ್ತು. ಓಕೆ, ಈಗ ಕಾರ್ಡ್ ಮೂಲಕ ನೋಡೋಣ ಏನು ಬರುತ್ತೆ ಅಂತ ಹೇಳಿ.
ಕಾರ್ಡ್ ಮೂಲಕ ನೋಡೋದಾದರೆ ಯಾರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅವರು ಬಹಳಷ್ಟು ಕೆಲವೊಂದು ಸಮಸ್ಯೆಗಳಲ್ಲಿ ಸಿಲ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ನಿಮ್ಮ ಮೇಲಿನ ಪ್ರೀತಿ ಬೇಡ ಅನ್ನುವಂತಹ ಬೇಡ ಅಂತ ಹೇಳುವಂತಹವರು ಕೂಡ ಅವರಿಗೆ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಆದರೆ ಏಂಜಲ್ ಸಪೋರ್ಟ್ ಅನ್ನುವಂಥದ್ದಿದೆ. ಅವರ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದಿದೆ. ಖಂಡಿತವಾಗ್ಲೂ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಾರೆ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿರುವಂತಹ ಪ್ರೀತಿಯನ್ನು ಖಂಡಿತವಾಗ್ಲೂ ತಿಳಿಸ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಹೆಚ್ಚು ಬ್ಯಾಡ್ ಕರ್ಮದಿಂದ ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಕೂಡ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲವನ್ನು ಸರಿ ಮಾಡಿಕೊಂಡು ನಿಮಗೆ ಮತ್ತೆ ನಿಮ್ಮನ್ನು ಭೇಟಿ ಆಗಬೇಕು, ಮತ್ತೆ ನಿಮ್ಮನ್ನು ಮೊದಲಿನ ಹಾಗೆ ನಿಮ್ಮ ಪ್ರೀತಿಯನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂತಹದ್ರಲ್ಲಿ ಆ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಆದರೆ ನಿಮ್ಮ ಮೇಲೆ ಪ್ರೀತಿ ಖಂಡಿತವಾಗ್ಲೂ ಇದೆ. ಅವರೆಷ್ಟೇ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದರೂ ಕೂಡ ನಿಮ್ಮನ್ನು ಹೆಚ್ಚಾಗಿ ನೆನಪು ಮಾಡ್ಕೊಳ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಜೊತೆ ಆದಷ್ಟು ಬೇಗ ಅವರು ಕನೆಕ್ಟ್ ಆಗಬೇಕು ಅನ್ನುವಂತಹದ್ದೇ ಇದೆ. ಯಾರಾದರೂ ಒಂದು ವೇಳೆ ಪ್ರೀತಿಯನ್ನು ನಿಮ್ಮನ್ನು ಪ್ರೀತಿಸ್ತಾ ಇರುವಂತಹವರು ನಿಮ್ಮ ಹತ್ರ ಪ್ರೀತಿಯನ್ನು ಶೇರ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದಷ್ಟು ಬೇಗ ನಿಮಗೆ ಅವರು ಪ್ರಪೋಸ್ ಮಾಡ್ತಾರೆ. ಯಾಕಂದರೆ ಅದು ಹೇಗೆ ಮಾಡಬೇಕು ಅನ್ನುವಂತಹದ್ದು ಕೂಡ ಯೋಚನೆ ಮಾಡ್ತೀವಿ. ನಿಮ್ಮನ್ನು ಹೇಗೆ ಮೀಟ್ ಮಾಡಬೇಕು, ನಿಮಗೆ ಏನು ಗಿಫ್ಟನ್ನು ಕೊಡಬೇಕು ಅದ್ರ ಬಗ್ಗೆ ಹೆಚ್ಚಾಗಿ ಚಿಂತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಮೇಲೆ ತುಂಬ ಪ್ರೀತಿ ಅನ್ನುವಂತಹದ್ದು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮಗೋಸ್ಕರ ದೇವರಲ್ಲಿ ಹೆಚ್ಚಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀರಾ. ಯಾರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅವರು ಮತ್ತೆ ನಿಮಗೆ ಕನೆಕ್ಟ್ ಆಗಬೇಕು ಅನ್ನುವಂಥದ್ದು, ಮತ್ತೆ ಮೊದಲಿನ ಹಾಗೆ ನಿಮ್ಮ ಜೊತೆ ಪ್ರೀತಿಯಲ್ಲಿ ಬರಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ಹೆಚ್ಚು ಜನ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನೀವು ಒಂದಾಗ್ತೀರಾ ಅನ್ನುವಂತಹದ್ದು. ಈಗ ನೀವು ಪ್ರೀತಿಯ ಜೀವನದಲ್ಲಿದ್ದರೂ ಕೆಲವೊಬ್ಬರು ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಟೆಡ್ ಇರುವಂತಹ ಅವರು ಇದ್ದೀರಾ, ಕನೆಕ್ಷನ್ ಇದೆ ನಿಮಗೆ ಪಾಸ್ಟ್ ಲೈಫದು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪ್ರೀತಿಯ ಜೀವನ ಖಂಡಿತವಾಗ್ಲೂ ಒಂದು ರೀತಿ ಉತ್ತಮವಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ನಿಮಗೆ ಮನಸ್ತಾಪಗಳು ಮಧ್ಯ ಬರ್ತಾ ಇದೆ. ಆದರೂ ಕೂಡ ನಿಮಗೆ ಪ್ರೀತಿ ಅನ್ನುವಂತಹದ್ದು ನಿಮ್ಮಿಬ್ಬರಲ್ಲೂ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾರು ಮ್ಯಾರೇಜ್ ಆಗಿದ್ದೀರಾ ಅವರಿಗೂ ಕೂಡ ಅನ್ವಯಿಸುತ್ತೆ. ನಿಮ್ಮಿಬ್ಬರಲ್ಲೂ ಕೂಡ ಪ್ರೀತಿ ಅನ್ನುವಂತಹದ್ದಿದೆ. ಎಷ್ಟೇ ಒಂದು ಬೇಸರ ಅನ್ನುವಂತಹದ್ದಿದ್ರೂ ಮಧ್ಯದಲ್ಲಿ ಮನಸ್ತಾಪಗಳು ಜಗಳಗಳು ಏನೇ ನಿಮ್ಮ ಮಧ್ಯದಲ್ಲಿದ್ದರೂ ಕೂಡ ನಿಮಗೆ ಅವರ ಮೇಲೆ ಪ್ರೀತಿ ಇದೆ, ಅವರಿಗೂ ಕೂಡ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಖಂಡಿತವಾಗ್ಲೂ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಸ್ಪಿರಿಚುವಲಿ ತುಂಬ ಜನ ಇಲ್ಲಿ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಸ್ಪಿರಿಟ್ ಟೀಮ್ ಯಾವಾಗಲೂ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಬಹಳಷ್ಟು ನಿಮಗೆ ಕೆಡಕನ್ನು ಬಯಸುವಂತಹವರಿದ್ದಾರೆ. ನಿಮ್ಮ ಪ್ರೀತಿಯನ್ನು ನೋಡಿ ಜಲಸು ಫೀಲ್ ಆಗುವಂತಹವರು ನಿಮ್ಮ ಪ್ರೀತಿಯಿಂದ ದೂರ ಮಾಡಬೇಕು ಅಂದ್ಕೊಳ್ಳುವಂತಹವರು ಬಹಳಷ್ಟು ಜನ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ಇಲ್ಲಿ ಹೆಚ್ಚು ಜನ ಮೆಡಿಟೇಷನಲ್ಲಿ ಕನೆಕ್ಟೆಡ್ ಆಗಿದ್ದೀರಾ, ಸ್ಪಿರಿಚುವಲಿ ತುಂಬ ಸ್ಟ್ರಾಂಗ್ ಆಗಿರುವಂತಹವರಿದ್ದೀರಾ. ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ತುಂಬಾ ಇದೆ ಅನ್ನುವಂಥದ್ದು. ಯೂನಿವರ್ಸ್ ಯಾವಾಗಲೂ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಇರ್ತಾರೆ ಅನ್ನುವಂಥದ್ದು. ನೀವು ಯಾರನ್ನು ಪ್ರೀತಿಸಿದ್ದೀರಾ ಅವರ ಜೊತೆ ನೀವು ಹೆಚ್ಚು ಚೆನ್ನಾಗಿ ಇರಲಿಕ್ಕೆ ಸಂತೋಷವಾಗಿ ಇರುವ ಹಾಗೆ ಯೂನಿವರ್ಸ್ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ನಿಮ್ಮ ಏಂಜಲ್ಸ್ ಆಗಿರ್ಬೋದು, ನಿಮ್ಮ ಸ್ಪಿರಿಟ್ ಟೀಮ್ ಯಾವಾಗಲೂ ನಿಮ್ಮ ಸುತ್ತಮುತ್ತ ಇದ್ದಾರೆ, ನಿಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇದನ್ನು ಗಮನಿಸಿದ್ರೆ ಕೂಡ ನಿಮ್ಮ ಮಧ್ಯದಲ್ಲಿ ನಿಮ್ಮ ಸಂಗಾತಿ ಇರ್ಬೋದು, ನೀವು ಯಾರನ್ನು ಪ್ರೀತಿಸಿದ್ದೀರಾ ಒಂದು ವೇಳೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ನಿಮ್ಮ ಮನಸ್ಸಿಗೆ ಇದು ಅರಿವಾಗಿದೆ ಅನ್ನುವಂಥದ್ದು. ಎಷ್ಟೇ ಇದ್ದರೂ ಕೂಡ ನಿಮ್ಮಿಬ್ಬರ ಮಧ್ಯದಲ್ಲಿ ಪ್ರೀತಿ ಅನ್ನುವಂತಹದ್ದು ಉತ್ತಮವಾಗಿದೆ ಅನ್ನುವಂತಹದ್ದು ಇಲ್ಲಿ ಆ ರೀತಿ ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ಟ್ರಾಂಗ್ ಆಗಿ ನೀವು ಬಿಲೀವ್ ಮಾಡಿದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಪಾಸ್ಟ್ ಲೈಫ್ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೂ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂತಹ ಫೀಲ್ ನಿಮಗೂ ಕೂಡ ಇದೆ, ಅವರಿಗೂ ಕೂಡ ಇದೆ. ಕೆಲವೊಮ್ಮೆ ನೀವು ಕೂಡ ಅವರು ಕೂಡ ಶೇರ್ ಮಾಡ್ಕೊಂಡಿದ್ದೀರಾ ಒಬ್ರಿಗೊಬ್ರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೂ ಕೂಡ ನೀವು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನುವಂತಹ ಮೆಸೇಜ್ ನನಗೆ ಇಲ್ಲಿ ಸಿಗ್ತಾ ಇದೆ. ಆದರೆ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ನೀವು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.
ಕೆಲವೊಬ್ಬರಿಗೆ ಇಲ್ಲಿ 1 ವೀಕ್ ಅಥವಾ 1 ಮಂತ್, ಕೆಲವೊಬ್ಬರಿಗೆ 6 ಮಂತ್ ಕೂಡ ಆಗುತ್ತೆ, 3 ಮಂತ್ ಕೂಡ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಯಾರಾದರೂ ಮೆಡಿಟೇಷನ್ ಮಾಡ್ತಾ ಇಲ್ಲ ಅಂದರೆ ಮಾಡಿ, ಅದರಿಂದ ನಿಮ್ಮ ಬ್ಯಾಡ್ ಕರ್ಮಗಳನ್ನು ನೀವು ಆದಷ್ಟು ಬೇಗ ಕಳ್ಕೊಂಡು ನಿಮ್ಮ ಮನಸ್ಥಿತಿ ಕೂಡ ಉತ್ತಮವಾಗುತ್ತೆ, ಹಾಗೂ ನಿಮ್ಮ ಸ್ಪಿರಿಟ್ ಟೀಮನ್ನು ನೀವು ಕನೆಕ್ಟ್ ಆಗ್ಬೋದು. ಅದರಿಂದ ನಿಮಗೆ ಉತ್ತಮ ಜೀವನ ಅನ್ನುವಂತಹದ್ದು ನಿಮಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಯಸ್ತಾ ಇದ್ದೀನಿ. ಓಕೆ, ಇದಿಷ್ಟು ರೀಡಿಂಗ್ ನಿಮಗೆ ನೀವು ಪ್ರೀತಿಸಿದಂತಹವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು, ಅವರ ಭಾವನೆಗಳಾಗಿರ್ಬೋದು, ಅವರ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೂ ಕೂಡ ಅವರ ಮನಸ್ಸಿನಲ್ಲಿ ಏನಿದೆ ಇದೆಲ್ಲ ರೀಡಿಂಗ್ ಆಗಿತ್ತು. ಸೊ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.